ಹಾಯ್ ಫ್ರೆಂಡ್ಸ್, ಸವಿರ್ ರುಚಿಗೆ ಸ್ವಾಗತ. ಇವತ್ತು ನಾನು ತುಪ್ಪ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಮನೆಯಲ್ಲೇ ಆವಾಗವಾಗ ಹಾಲು ಕೆನೆ ತಿಕ್ಕಿದೆ. ಇಷ್ಟೊಂದು ಒಂದು 1/4 kg 300 ಗ್ರಾಮ್ ಆಗೋಷ್ಟು ಬೆಣ್ಣೆ ಬಂದಿದೆ. ಇದನ್ನು ಹಾಕ್ತಾಯಿದ್ದೀನಿ. ಮೀಡಿಯಮ್ ಅಲ್ಲೇ ಇರಲಿ. ಈ ಥರ ತಿರುಗಿಸ್ತಾನೆ ಇರಬೇಕು, ಬಿಡಬಾರ್ದು. ಟೈಮ್ ಇರುತ್ತೆ. ನಾನು ಮಾಡೋ ತುಪ್ಪನೇ ಬೇರೆ ಥರ ಇರುತ್ತೆ, ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ತಿರುಗಿಸ್ತಾನೆ ಇದೆ. ಚೆನ್ನಾಗಿ ಕುದಿಬೇಕು. ಈ ಥರ ಉಕ್ಕು ಬರ್ತಾನೆ ಇರುತ್ತೆ. ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ, ಜಾಸ್ತಿ ಸಣ್ಣ ಮಾಡೋ ಒಂದು ಮೀಡಿಯಮ್ ಸೈಜು. ಆಮೇಲೆ ಅದೇ ಕಡಿಮೆ ಆಗಿಬಿಡುತ್ತೆ. ದಿನ ಹಾಲು ಫಸ್ಟು ಏನು ಮಾಡಬೇಕು, ಹಾಲನ್ನ ಕಾಯಿಸ್ಕೊಂಡು, ನೀರು ಹಾಕಿದ್ರೆ ಕಾಯಿಸ್ಕೊಂಡ್ಬಿಟ್ಟು ಒಂದು 1 hour ಎತ್ತಿಕ್ಬಿಡಿ. ಆಮೇಲೆ ಬೇಕಾದರೆ ಏಡೆಲ್ಲ ಗಟ್ಟಿಗೆ ಬರುತ್ತಲ್ಲ, ಹಾಗೆ ಅದನ್ನು ಇಟ್ಕೊಂಡು ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಾಯಿಸ್ಕೊಳ್ಳಿ. ಆಗ ನಮಗೆ ಸಿಗುತ್ತೆ. ನೋಡಿ, ಉಕ್ಕೋದೆಲ್ಲ ಕಡಿಮೆ ಆಯಿತು. ನೋಡಿ, ಎಣ್ಣೆ ಬಿಡೋದು ಸ್ಟಾರ್ಟ್ ಆಗಿದೆ. ಇದಕ್ಕೆಲ್ಲ ಆಫ್ ಮಾಡಬಾರ್ದು, ಫುಲ್ಲು ಎಣ್ಣೆ ಬಿಡಬೇಕು. ಆ ಟೈಮಲ್ಲಿ ಆಫ್ ಮಾಡಿ ಏನೇನು ಹಾಕೋದು ಅಂತ ಅವಾಗ ಹೇಳ್ತೀನಿ. ಬಿಡ್ತಾ ಇದೆ. ಮನೆಯಲ್ಲಿ ಈಸಿಯಾಗಿ ಅಷ್ಟೇ ಟೇಸ್ಟಾಗಿ ಮಾಡ್ಕೊಬೋದು ತುಪ್ಪನ. ನೋಡಿ, ಆದರೆ ತಿರ್ಗಿಸ್ತಾನೆ ಇರಬೇಕು. ತುಂಬ ಜೋರಾಗಿಲ್ಲ, ಜೋರಾಗಿ ತಿರ್ತೆ, ಸ್ವಲ್ಪ ಮೆತ್ತಿತ್ತೆ, ಸಿಡಿಯುತ್ತೆ ಅಂತ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ತುಪ್ಪ ರೆಡಿ ಆಯಿತು. ಈ ಟೈಮಲ್ಲಿ ಒಲೆ ಆಫ್ ಮಾಡಿಬಿಟ್ಟು ನಾನು ಏನೇನು ಹಾಕೋದು ಅಂತ ಹೇಳ್ತೀನಿ. ಇನ್ನೊಂದು 5 ನಿಮಿಷ ಆದಮೇಲೆ ಒಲೆ ಆಫ್ ಮಾಡಿಬಿಟ್ಟು ಏನೇನು ಹಾಕೋದು ಅಂತ ಹೇಳ್ತೀನಿ. ಕೆಲವರು ವಿಳೆದೆಲ್ಲ ಹಾಕ್ತಾರೆ, ನಾನು ಅದನ್ನು ಹಾಕೋಲ್ಲ, ನಾನು ಬೇರೆ ಹಾಕ್ತೀನಿ. ನಿಮಗೆ ಒಂಥರ ಚೆನ್ನಾಗಿರುತ್ತೆ ತುಪ್ಪ. ಹಾಗೆ ಒಂದು 5 ನಿಮಿಷ. ನೋಡಿ, ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಒಂದು 2 ನಿಮಿಷ ಬಿಡಿ. ನೋಡಿ, ತುಪ್ಪ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಥರ ಹಿಂಗೆ ಬರಬೇಕು ತುಪ್ಪ. ಈ ಟೈಮಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು, 1-2 ಕಲ್ಲುಪ್ಪು, ಮತ್ತು ಕರಿಬೇವು ಒಂದು ಕಡ್ಡಿ, ಆಮೇಲೆ ನುಗ್ಗೆ ಸೊಪ್ಪು ಹಾಕ್ತೀನಿ ನಾನು. ನುಗ್ಗೆ ಸೊಪ್ಪು ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಇಂಚು ನುಗ್ಗೆ ಸೊಪ್ಪು ಇಷ್ಟು ಹಾಕಿ, ಲಾಸ್ಟಿಗೆ ಇನ್ನೊಂದಿದೆ ಮೊಸರು, ಒಂಥರ ರವೆ ಚೆನ್ನಾಗಿ ಬರುತ್ತೆ. ಒಂದಿಷ್ಟೇ ಮೊಸರು ಹಾಕಿ ತಣ್ಣಗಾಗಕ್ಕೆ ಬಿಡಿ. ಈಗಲೇ ಸೋಸ್ಕೊಂಬಿಡೋಣ, ಆಮೇಲೆ ತಣ್ಣಗಾದ್ಮೇಲೆ ತೋರಿಸ್ತೀನಿ. ತುಪ್ಪ ನೋಡ್ದೆ ರೆಡಿ ಆಯಿತು. ಇದೇ ಥರನೇ ನಾನು ಮಾಡೋದು. ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಹಿಂಗೆ ತುಪ್ಪ ಹಿಂಗೆ ಇರುತ್ತೆ ಯಾವಾಗಲೂ. ನೀವೊಂದ್ಸಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡೋಕ್ಕಾಗಲಿ ನಾನು ಮಾಡಿಕೊಡ್ತೀನಿ.